ಮೈಸೂರು, ಮಂಗಳೂರು, ಕಾರವಾರದಲ್ಲಿ ಮಳೆ ತಂದಂತಹ ಅವಾಂತರದ ಬಗ್ಗೆ ನೋಡಿದ್ವಿ. ಇನ್ನು ಕೃಷ್ಣನೂರು, ಉಡುಪಿ ಅಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅಲ್ಲೂ ಕೂಡ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಉಡುಪಿಯಲ್ಲಿ ಅಕಾಲಿಕ ಮಳೆ ಜೋರಾಗಿದೆ. ಸಂಪೂರ್ಣ ಕತ್ತಲು ಆವರಿಸಿದಂತಹ ವಾತಾವರಣ ಉಡುಪಿಯಲ್ಲಿ ನಿರ್ಮಾಣವಾಗಿದೆ. ಹಾಗಾಗಿ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆಯನ್ನ ಜಿಲ್ಲಾಡಳಿತ ಘೋಷಣೆ ಮಾಡಿದೆ. ಆರೆಂಜ್ ಅಲರ್ಟ್ ಅನ್ನ ಐಎಂಡಿ ವಿಸ್ತರಿಸಿರುವಂತಹದ್ದು. ಇವತ್ತು ದಿನಪೂರ್ತಿ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಈ ಮೂಲಕ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಉಡುಪಿಯಲ್ಲಿ ದೊಡ್ಡ ಮಟ್ಟದ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಚಂಡಮಾರುತದಿಂದ ತಮಿಳುನಾಡಿನ ಕರಾವಳಿ ಭಾಗ ತತ್ತರಿಸಿ ಹೋಗಿದೆ. ವಿಪರೀತವಾದ ಮಳೆ ಮತ್ತು ನಗರ ಭಾಗಗಳಲ್ಲೂ ಕೂಡ ನೆರೆಯ ಮಾದರಿ ಬಂದಿರುವಂಥದ್ದು. ಇದರ ಎಫೆಕ್ಟ್ ಕರ್ನಾಟಕದ ಕರಾವಳಿ ಮೇಲೆ ಕೂಡ ಬೀಳ್ತದೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನು ಐಎಂಡಿ ಕೊಟ್ಟಿರುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಅರಬ್ಬಿ ಸಮುದ್ರ ಕಳೆದ ಒಂದು ತಿಂಗಳಿಗೆ ಹೋಲಿಸಿದ್ರೆ ಇವತ್ತು ವ್ಯತಿರಿಕ್ತವಾಗಿ ವರ್ತಿಸ್ತಾ ಇದೆ. ಕಡಲಿನ ಅಬ್ಬರಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖವಾದ ಕಾರಣ ಗಾಳಿ ಬೀಸ್ತಾ ಇದೆ ವಿಪರೀತವಾಗಿ. 40-45 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲೆಗಳ ಅಬ್ಬರ ಕೂಡ ಜಾಸ್ತಿ ಆಗಿದೆ ಅನ್ನುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಅಂದರೆ ಇಲ್ಲಿ ಈ ಸಂದರ್ಭದಲ್ಲಿ ಯಾವುದೇ ಮಳೆ ಈ ಹಿಂದೆ ಬಂದಂತಿಲ್ಲ. ಅಂದರೆ ವಿಪರೀತವಾದ ಗಾಳಿ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಆಗಿರುವಂತಹ ವಾಯುಭಾರ ಕುಸಿತದಿಂದ ಅಲ್ಲಿ ಫೆಂಗಲ್ ಚಂಡಮಾರುತ ಉಂಟಾಗಿರುವಂಥದ್ದು. ಇದು ತಮಿಳುನಾಡು ಭಾಗದಲ್ಲಿ ವಿಪರೀತವಾಗಿ ಹಾನಿಯನ್ನು ಉಂಟು ಮಾಡಿದೆ. ಕರ್ನಾಟಕದ 15 ಜಿಲ್ಲೆಗಳಿಗೂ ಕೂಡ ಇದರ ಎಫೆಕ್ಟ್ ಇದೆ ಅನ್ನುವಂಥದ್ದು. ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡು, ಕರಾವಳಿ ಭಾಗಗಳಲ್ಲಿ ಭಾರೀ ಮಳೆ ಆಗ್ತದೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಕೊಡಲಾಗಿದೆ. ಹೀಗಾಗಿ ನಾವು ನೋಡ್ಬೋದು ಪ್ರವಾಸಿಗರು ಕೂಡ ಕರಾವಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಟೈಮ್ ಇದು. ಯಾಕಂದರೆ ಒಂದು ಸ್ವಲ್ಪ ಕೂಲ್ ಇರ್ತದೆ ಅಂತೇಳಿ. ಜನವರಿ, ಫೆಬ್ರವರಿಯಲ್ಲಿ ಈ ಭಾಗದಲ್ಲಿ ಓಡಾಡಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತದೆ. ನಾವು ನೋಡ್ಬೋದು ಈ ಭಾಗದಲ್ಲಿ ಪ್ರವಾಸಿಗರ ಒಂದು ದಂಡೆ ಹರಿದು ಬರ್ತಾ ಇದೆ. ಅದರ ಜೊತೆಗೆ ಒಂದು ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾರೆಲ್ಲ ಕರಾವಳಿ ಭಾಗಕ್ಕೆ ಪ್ರವಾಸಕ್ಕೆ ಬರ್ತಾರೆ ಬಹಳಷ್ಟು ಮುನ್ಸೂಚನೆ ಮತ್ತು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದು. ಗಾಳಿಯ ಒತ್ತಡ ಇರುವಂಥ ಸಂದರ್ಭದಲ್ಲಿ ಅದು ಕೂಡ ಸೀವಾಕ್ ಅನ್ನುವಂಥ ಪ್ರದೇಶಗಳಲ್ಲಿ ಹೆಚ್ಚಿನ ಜನರು ಸಮುದ್ರಕ್ಕೆ ಇಳಿಯುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಬೀಚ್ನಲ್ಲಿ ಮಾತ್ರ ಅವರು ಇಳಿಬೇಕು ಅನ್ನುವಂಥ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದೆ. ನಾವು ನೋಡ್ಬೋದು ಆ ಭಾಗಗಳಲ್ಲಿ ಗಾಳಿಯ ಒತ್ತಡ ಎಷ್ಟಿದೆ ಅನ್ನುವಂಥದ್ದು. ಮರ, ತೆಂಗಿನ ಮರ, ಫ್ಲ್ಯಾಗ್ಗಳನ್ನು ನೋಡಿದರೆ ವಿಪರೀತವಾದ ಗಾಳಿಯ ಒತ್ತಡ ಕಂಡು ಬರ್ತಾ ಇದೆ. ಪಶ್ಚಿಮದಿಂದ ಪೂರ್ವದ ಕಡೆಗೆ ಗಾಳಿ ಬೀಸ್ತಾ ಇರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಸಮುದ್ರಕ್ಕೆ ಇಳಿಯುವವರು ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಡಲಾಗಿದೆ. ಕಡಲಿಗೆ ಇಳುವ ಮೀನುಗಾರರಿಗೂ ಕೂಡ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. 48 ಅವರ್ಸಲ್ಲಿ ಗಾಳಿ ಮಳೆ ಬೀಳುವಂಥ ಸಾಧ್ಯತೆ ಇದೆ. ವಾಯುಭಾರ ಕುಸಿತದಿಂದಾಗಿ ಇಡೀ ವಾತಾವರಣ ಕೂಡ ಬದಲಾಗಿದೆ. ನಾವು ನೋಡ್ಬೋದು ಮಬ್ಬು ಗತ್ತಲು ಇದೆ. ಎಲ್ಲೂ ಕೂಡ ಸೂರ್ಯನ ದರ್ಶನ ಆಗಿಲ್ಲ ಅನ್ನುವಂಥದ್ದು 2 ದಿವಸಗಳಲ್ಲಿ. ಹಾಗಾಗಿ ಈ ಥರದ ಒಂದು ಮುನ್ನೆಚ್ಚರಿಕೆಯನ್ನು